ಪ್ರಿಯ ವಿದ್ಯಾರ್ಥಿಗಳೇ, SPK ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಚಾಪ್ಟರ್ ಬಗ್ಗೆ ಇವತ್ತು ತಿಳ್ಕೊತಾ ಹೋಗೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ನೋಡಿದ್ದು ಅಂತಂದರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅಂದರೆ ಏನು ಹೇಳಬೇಕು ಅಂದರೆ, ನಮಗೆ ಏನಿರಬೇಕಾಯಿತು, ಕಾಮನ್ ಡಿಫ್ರೆನ್ಸ್ ಇರಬೇಕಾಯಿತು, ಹೌದಲ್ವಾ? ಏನಿರಬೇಕು? ಕಾಮನ್ ಡಿಫ್ರೆನ್ಸ್. ಈ ಕಾಮನ್ ಡಿಫ್ರೆನ್ಸ್ನ ನಾನು ಯಾವ ಲೆಟ್ರಿಂದ ಡಿನೋಟ್ ಮಾಡ್ತಿದ್ದೆ? ಡಿ ಇಂದ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಡಿ ಇಂದ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ದೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ಸರಿ ರಿವೈಸ್ ಮಾಡ್ತೀನಿ ಇದನ್ನು. 1, 3, 5, 7, 9 ಇಲ್ಲೊಂದು ಸೀರೀಸ್ ಕೊಟ್ಟಿದ್ದೀನಿ, ಹೌದಲ್ವಾ? ನಿಮ್ಗೆ ಕಾಣ್ತಾ ಇದೆ. ಇದರಲ್ಲಿ ಎ ಪಿ ಅಂತ ಕರಿಬೇಕು ಅಂತ ಅಂದರೆ ನನಗೆ ಡಿಫ್ರೆನ್ಸ್ ಎಷ್ಟಿರಬೇಕು? 3 - 1. 3 - 1 ಎಷ್ಟಾಗುತ್ತೆ? 2 ಆಗುತ್ತೆ. 5 - 3. 5 - 3 ಎಷ್ಟಾಗುತ್ತೆ? 2 ಆಗುತ್ತೆ. 7 - 5. 7 - 5 ಅಂದರೆ 2 ಆಗುತ್ತೆ. 9 - 7. 9 - 7 ಅಂದರೆ 2 ಆಗುತ್ತೆ. ಅಂದರೆ ನಮಗೆ ಪ್ರತಿಯೊಂದು ಟರ್ಮ್ಸ್ಗಳ ಮಧ್ಯದಲ್ಲಿರತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆ? 2ನೇ ಇದೆ. ಹಾಗಾದರೆ ನಮಗೆ ಈ ಸೀರೀಸ್ನಲ್ಲಿ ಏನು ಕಾಣ್ತಾ ಇದೆ? ಡಿಫ್ರೆನ್ಸು ಕಾಮನ್ನಾಗಿ ಕಾಣ್ತಾ ಇದೆ. ಆ ಕಾಮನ್ನಾಗಿ ಕಾಣ್ತಾ ಇರೋ ಡಿಫ್ರೆನ್ಸ್ನ ಏನಂತ ಕರಿತೀವಿ? ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಕಾಮನ್ ಡಿಫ್ರೆನ್ಸ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ತಿಳ್ಕೊಬೇಕು. ಏನು ಅಂತಂದರೆ, ಒಂದು ಎಕ್ಸಾಂಪಲ್ ತಗೋತಾ ಹೋಗ್ತೀನಿ ನೋಡಿ. 2, 4, 6, 8, 10 ಡ್ಯಾಶ್ 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 ಅಂಡ್ ಸೊ ಆನ್. ಓಕೆನಾ? ಇಲ್ಲಿ ನನಗೆ ಅಬ್ಸರ್ವ್ ಮಾಡ್ತೀರಾ, ಈ ಸೀರೀಸಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಫಸ್ಟ್ ಟರ್ಮ್ನ ಏನಂತ ಕರಿತೀವಿ? ಎ ಅಂತ ಕರಿತೀವಿ. ಎ ಈಸ್ ಈಕ್ವಲ್ ಟು ಏನು? 2. ಮೊದಲನೇ ಟರ್ಮಿನ ಬೆಲೆ ಏನಾಗಿರುತ್ತೆ? 2 ಆಗಿರುತ್ತೆ. ಓಕೆನಾ? ಆ್ಯಂಡ್ ದೆನ್ ಡಿ ಅಂದರೆ ಏನಂತ ಹೇಳಿದೆ? ಕಾಮನ್ ಡಿಫ್ರೆನ್ಸ್. ಡಿ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ ಅಂತಲೂ ಹೇಳಿದೆ ನಾನು, ಹೌದಲ್ವಾ? ಏನು ಫಾರ್ಮುಲಾ? A2 - A1. ಈ ಸೀರೀಸ್ನಲ್ಲಿ A1 ಏನಾಗಿದೆ? 2 ಆಗಿದೆ. A2 4 ಆಗಿದೆ. A3 6 ಆಗಿದೆ. A4 8 ಆಗಿದೆ. A5 10 ಆಗಿದೆ. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. A2ನ ಬೆಲೆ ಏನಾಗಿದೆ? 4. ಮೈನಸ್ ಕಾಣ್ತಾ ಇದೆ ಅಲ್ವಾ? ಮೈನಸ್ ಹಾಕೋಣ. A1ನ ಬೆಲೆ ಏನಾಗಿದೆ? 2. 4 - 2 ಎಷ್ಟಾಗುತ್ತೆ? 2. ಅಂದರೆ ಈ ಸೀರೀಸ್ನಲ್ಲಿ ನನಗೆ ಏನ ಬೆಲೆ ಏನು ಸಿಗ್ತಾ ಇದೆ? ಎ ಅಂದ್ರೇನು? ಫಸ್ಟ್ ಟರ್ಮ್ ಅಂತ ಹೇಳಿದ್ದೆ. ಎ ಅಂದ್ರೇನು? ಫಸ್ಟ್ ಟರ್ಮ್. ಡಿ ಅಂದ್ರೇನು? ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಎಷ್ಟಾಗಿದೆ? 2 ಆಗಿದೆ. ಓಕೆನಾ? ಆ್ಯಂಡ್ ದೆನ್ ಈಗ ಈ ಸೀರೀಸಲ್ಲಿ ನನಗೆ ಏನು ಸೀರೀಸ್ ಅಂತ ಹೇಳ್ತೀವಿ ಅಂತ ಅಂದರೆ, ನೋಡಿ ಇಲ್ಲಿ ನನಗೆ 2, 4, 6, 8, 10, ಡ್ಯಾಶ್ 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 ಅಂಡ್ ಸೊ ಆನ್ ಅಂತ ನೋಡ್ತಾ ಇದ್ದೀರಾ, ಹೌದಲ್ವಾ? ಇಲ್ಲಿ ನನಗೆ ಇಂಪಾರ್ಟೆಂಟು ಎಂಡಿಂಗ್ ಟರ್ಮ್ ಇಲ್ಲ, ಹೌದಲ್ವಾ? ಲಾಸ್ಟು ಟರ್ಮ್ ಇಲ್ಲ. ಈ ಲಾಸ್ಟು ಟರ್ಮ್ ಇಲ್ಲದೆ ಹೋಗ್ತಾ ಇದ್ದರೆ ಅಂಥ ಸೀರೀಸ್ನ ಏನಂತ ಕರಿತೀವಿ ಅಂತಂದರೆ ಇನ್ಫೈನೈಟ್ ಸೀರೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ. ಅಂದರೆ ದ ಸೀರೀಸ್ ವಿಚ್ ಡಸಂಟ್ ಹ್ಯಾವ್ ಅ ಎಂಡಿಂಗ್ ಟರ್ಮ್, ಮೀನ್ಸ್ ಲಾಸ್ಟ್ ಟರ್ಮ್ ಇರಬಾರ್ದು. ಅಂಥ ಸೀರೀಸ್ನ ಏನಂತ ಕರಿತೀವಿ? ಇನ್ಫೈನೈಟ್ ಸೀರೀಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, 1, 3, 5, 7, 9. ಹೌದಲ್ಲ? ಇಲ್ಲಿ ನನಗೆ ಎಂಡಿಂಗ್ ಟರ್ಮ್ ಇದೆ. ಯಾವುದು? ಲಾಸ್ಟ್ ಟರ್ಮ್ ಏನು ಕಾಣ್ತಾ ಇದೆ? 9 ಕಾಣ್ತಾ ಇದೆ. ದಿಸ್ 9 ಈಸ್ ದ ಲಾಸ್ಟ್ ಟರ್ಮ್. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದ ಲಾಸ್ಟ್ ಟರ್ಮ್. ಓಕೆನಾ? ಈ ರೀತಿಯಾದ ಸೀರೀಸ್ನ ಏನಂತ ಕರಿತೀವಿ? ಫೈನೈಟ್ ಸೀರೀಸ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀವಿ? ಫೈನೈಟ್ ಸೀರೀಸ್. ನೋಡಿ ಇಲ್ಲಿ ಇವೆರಡು ತುಂಬ ಇಂಪಾರ್ಟೆಂಟು. ಫೈನೈಟ್ ಸೀರೀಸ್ ಅಂದರೆ ಏನಂತ ಹೇಳ್ತೀವಿ? ದ ಸೀರೀಸ್ ವಿಚ್ ಹ್ಯಾವ್ ಅ ಲಾಸ್ಟ್ ಟರ್ಮ್, ಅಷ್ಟೇ. ಇನ್ಫೈನೈಟ್ ಸೀರೀಸ್ ಅಂದರೆ ಏನು? ಯಾವ ಸೀರೀಸ್ನಲ್ಲಿ ಲಾಸ್ಟ್ ಟರ್ಮ್ ಇರೋದಿಲ್ವೋ ಅಂಥ ಸೀರೀಸ್ನ ಇನ್ಫೈನೈಟ್ ಸೀರೀಸ್ ಅಂತ ಕರಿತೀವಿ. ಕೊನೆ ಟರ್ಮ್ ಇರತಕ್ಕಂಥ ಸೀರೀಸ್ನ ಏನಂತ ಕರಿತೀವಿ? ಫೈನೈಟ್ ಸೀರೀಸ್ ಅಂತ ಕರಿತೀವಿ. ಎಂಡಿಂಗ್ ಇರಬೇಕಷ್ಟೇ. ಎಂಡಿಂಗ್ ಇದ್ದರೆ ಅದನ್ನು ಏನಂತ ಕರಿತೀನಿ? ಫೈನೈಟ್ ಸೀರೀಸ್ ಅಂತ ಹೇಳ್ತೀನಿ. ಓಕೆನಾ? ಓಕೆ, ದೆನ್ ಇವೆರಡು ಆಗಿದೆ. ನೆಕ್ಸ್ಟ್ ಏನು ನೋಡ್ತೀವಿ ಅಂತ ನೋಡಿ. ಒಂದು ಎಕ್ಸಾಂಪಲ್ ತಗೋಣ. 2, 4, 6, 8, 10. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೀವು ಅಬ್ಸರ್ವ್ ಮಾಡ್ತೀರಾ, ತುಂಬ ಈಸಿಯಾಗಿರುವಂಥ ಸೀರೀಸ್ನೇ ತೊಗೋತಾ ಇದ್ದೀನಿ. ಯಾಕೆಂದರೆ ತುಂಬ ಈಸಿಯಾಗಿರೋಂಥ ಸೀರೀಸ್ನ ಎಕ್ಸಾಂಪಲಾಗಿ ತೊಗೊಂಡ್ರೆ ನಮಗೆ ತುಂಬ ಬೇಗ ಅರ್ಥ ಆಗುತ್ತೆ. ಆ ರೀತಿಯಾಗಿ ನಾನು ಏನು ಮಾಡ್ತೀನಿ? ತುಂಬ ಈಸಿಯಾಗಿರುವಂಥ ಸೀರೀಸ್ನೇ ತೊಗೋತಾ ಇದ್ದೀನಿ. ಮೊದಲು ಕಾನ್ಸೆಪ್ಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಹೋಗ್ತಾ ಏನು ಮಾಡೋಣ? ಕ್ರಿಟಿಕಲ್ ಏನು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಓಕೆನಾ? ನೋಡಿ ಇಲ್ಲಿ
ಈ ಸೀರೀಸಲ್ಲಿ ಇದು ಫೈನೈಟ್ ಸೀರೀಸಾ ಇನ್ಫೈನೈಟ್ ಸೀರೀಸಾ? ಮೊದಲನೇದಾಗಿ ಇದು ಫೈನೈಟ್ ಸೀರೀಸ್. ಬಿಕಾಸ್ ಯಾಕೆಂದರೆ ನನಗೆ ಕೊನೆ ಟರ್ಮಿನ ಬೆಲೆ ಕಾಣ್ತಾ ಇದೆ. ಕೊನೆ ಟರ್ಮ್ ಅದು 10 ಅಂದರೆ ಲಾಸ್ಟ್ ಟರ್ಮ್ನ ಬೆಲೆ ಏನಿದೆ 10 ಇದೆ. ಓಕೆನಾ? ಇದನ್ನೇ ಯಾವ ಸೀರೀಸ್ ಅಂತ ಕರಿತೀವಿ? ಫೈನೈಟ್ ಸೀರೀಸ್ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಸೀರೀಸ್ ಹ್ಯಾವ್ ಲಾಸ್ಟ್ ಟರ್ಮ್. ಓಕೆನಾ? ದೆನ್ A1, A2, A3, A4, A5 ಹೌದಲ್ಲ? ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? n = 5 ಇದೆ. ನಾನು ಹೇಳಿದ್ದೆ ಕೊನೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೆಗೆದು ನೋಡಿ, ಅಲ್ಲೊಂದು ಫಾರ್ಮುಲಾ ಹೇಳಿದ್ದೆ. an = a + n - 1 × d ಅಂತ ಹೇಳಿದೆ, ಹೌದಲ್ವಾ? an = a + n - 1 × d. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದೆ. ಈ ಫಾರ್ಮುಲಾದಲ್ಲಿ a ಏನು ಇಂಡಿಕೇಟ್ ಮಾಡಿತ್ತು? ಫಸ್ಟ್ ಟರ್ಮ್. n ಏನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಆಫ್ ಟರ್ಮ್ಸ್. ಡಿ ಏನು ಇಂಡಿಕೇಟ್ ಮಾಡುತ್ತೆ? ಕಾಮನ್ ಡಿಫ್ರೆನ್ಸ್. ಏನೇನು ಇಂಡಿಕೇಟ್ ಮಾಡುತ್ತೆ? ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದೆ, ಹೌದಲ್ವಾ? ನೋಡಿ, ಇಲ್ಲಿ ಹೇಳೋವಂಥ ವಿಷಯ ತುಂಬಾ ಇಂಪಾರ್ಟೆಂಟು, ಗಮನ ಇಟ್ಟು ಕೇಳಿ. ಈ ಸೀರೀಸಲ್ಲಿ 2, 4, 6, 8, 10 ಈ ಸೀರೀಸು ಫೈನೈಟ್ ಸೀರೀಸ್ ಅಂತ ಗೊತ್ತಾಯಿದೆ. ಓಕೆನಾ? ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? n = 5. ಅಂದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 5 ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಆಯಿತು. ಓಕೆನಾ? ನೆಕ್ಸ್ಟ್ ಈ A1 ನಾನು ಏನಂತ ತಗೋತೀನಿ? ಎ ಅಂತ ಕರಿತೀನಿ. ದ A1 ಈಸ್ ನಥಿಂಗ್ ಬಟ್ ಆಸ್ ಎ. ಯಾಕೆ ಅಂತಂದರೆ ಅದು ಫಸ್ಟ್ ಟರ್ಮ್. ಏನಂತ ಕರಿತೀವಿ? ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಆ್ಯಸ್ ಯೂಶುವಲಿ ನಾವೇನಂತ ಹೇಳಿದ್ದೆ? A1 ಅಂತ ಕರಿತೀನಿ ಅಂತ ಹೇಳಿದೆ. ಈ A1 ನಾನು ಯಾವ ರೀತಿ ಬರ್ಕೋಬೋದು? ಎ ಅಂತಲೂ ಬರ್ಕೋಬೋದು. ಓಕೆನಾ? ಹಾಗಾದರೆ ಸರ್ ಸೆಕೆಂಡ್ ಟರ್ಮ್ ಅಂದ್ರೇನು? A2, ಹೌದಲ್ವಾ? A2 ಅಂದರೆ ಏನು? ಸೆಕೆಂಡ್ ಟರ್ಮ್. ಈ ಸೆಕೆಂಡ್ ಟರ್ಮ್ನ ನಾನು ಏನಂತ ಬರ್ಕೋಬೋದು ಅಂತಂದರೆ a + d ಅಂತ ಬರಿತೀನಿ. ನೋಡಿಲಿ, ಫಸ್ಟ್ ಟರ್ಮ್ನ ಎ ಅಂತ ತಗೋತೀವಿ. ಸೆಕೆಂಡ್ ಟರ್ಮ್ನ ಏನಂತ ಬರಿಬೋದು? a + d ಅಂತ ಬರಿತೀನಿ. ಥರ್ಡ್ ಟರ್ಮ್ನ ಏನು ಬರಿಬೋದು? a + 2d. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಟರ್ಮ್ a, ಸೆಕೆಂಡ್ ಟರ್ಮ್ a + d, ಥರ್ಡ್ ಟರ್ಮ್ a + 2d. ಹಾಗೆ ಫೋರ್ತ್ ಟರ್ಮ್ ಬರಿತೀನಿ ಅಂದರೆ A4 ಏನಂತ ಬರಿಬೋದು? a + 3d. ನೋಡಿ, ಇಲ್ಲಿ 4 ಇದೆ. ಫೋರ್ತ್ ಟರ್ಮ್ ಅಂದರೆ ಡಿ ಎ ಮುಂದೆ ಏನು ಮಾಡಬೇಕು? ಒಂದು ನಂಬರ್ ಕಡಿಮೆ ಆಗಬೇಕು. ಅಬ್ಸರ್ವ್ ಮಾಡ್ತೀರಾ? 3 ಇದೆ, ಡಿ ಮುಂದೆ ಏನು ಮಾಡ್ತೀನಿ? ಒಂದು ನಂಬರ್ ಕಡಿಮೆ ಆಗ್ತೀನಿ. ಅದನ್ನು ಹೇಗೆ ಅಂತ ನಾನು ಹೇಳ್ತೀನಿ ಎಲ್ಲ. ಓಕೆನಾ? ನೆಕ್ಸ್ಟು ಫಿಫ್ತ್ ಟರ್ಮ್ ಅಂದರೆ ಏನಂತ ಬರಿಬೋದು? a + 4d. ಹಾಗೇನೆ ಸಮ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. 10th ಟರ್ಮ್. 10th ಟರ್ಮ್ ಅಂದ್ರೆ A10. ಈ 10th ಟರ್ಮ್ ಏನಂತ ಬರಿತೀನಿ? a + 9d ಅಂತ ಬರಿತೀನಿ. 20th ಟರ್ಮ್ ಏನಂತ ಬರಿಬೋದು? a + 19d. 50th ಟರ್ಮ್ ಏನಂತ ಬರಿತೀವಿ? a + 50ಗಿಂತ ಕಡಿಮೆ ಯಾವುದು? 49. a + 49d. ಅದೇ ರೀತಿಯಾಗಿ A70 ಯಾವ ರೀತಿ ಬರಿಬೋದಪ್ಪ? ನೀವೇ ಟ್ರೈ ಮಾಡಿ. ಹಾಗೆಯೇ a + 69d. A100 ಅಂತಂದರೆ a + 99d. ಅರ್ಥ ಆಗ್ತಿದೆಯಾ? ಇವೆಲ್ಲ ನಾನು ತುಂಬಾ ಇಂಪಾರ್ಟೆಂಟು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋದಕ್ಕೆ. ಕರೆಕ್ಟಾಗಿ ತಿಳ್ಕೊಳ್ಳಿ. ಫಸ್ಟ್ ಟರ್ಮ್ ಏನಂತ ಕರಿತೀವಿ? ಎ ಅಂತ ಕರಿತೀನಿ. ಸೆಕೆಂಡ್ ಟರ್ಮ್ a + d ಅಂತ ಬರ್ಕೋತೀವಿ. ಥರ್ಡ್ ಟರ್ಮ್ನ a + 2d. ಫೋರ್ತ್ ಟರ್ಮ್ನ a + 3d. ಫಿಫ್ತ್ ಟರ್ಮ್ನ a + 4d. ಇದೇ ರೀತಿಯಾಗಿ ನಾನು ಪ್ರತಿಯೊಂದು ಟರ್ಮ್ಸ್ಗಳನ್ನ ಬರ್ಕೋತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ನಾನಿಲ್ಲಿ ಏನೋ ಅಬ್ಸರ್ವ್ ಮಾಡಿದೆ ನಿಮಗೆ. ನೋಡಿ, ಇಲ್ಲಿ 2, 4, 6, 8, 10 ಅಂತ ಕೊಟ್ಟಿದ್ದೀನಿ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಡ್ಯಾಶ್ ಅನ್ಸೋ ಅಂತ ಕೊಟ್ಟಿದ್ದೀನಿ. ಇದು ಯಾವ ಸೀರೀಸ್? ಇದು ಇನ್ಫೈನೈಟ್ ಸೀರೀಸ್ ಇದು. ಯಾಕೆಂದರೆ ನನಗೆ ಸೀರೀಸ್ ಹಾಗೆ ಹೋಗ್ತಾನೇ ಇದೆ. ನನಗೆ ಎಂಡಿಂಗ್ ಟರ್ಮ್, ಲಾಸ್ಟ್ ಟರ್ಮ್ ಕಾಣ್ತಾ ಇಲ್ಲ. ಹಾಗಾದರೆ ಈ ಸೀರೀಸ್ನೇನಂತ ಕರಿತೀನಿ? ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀನಿ. ಓಕೆನಾ? ಈಗ ನೋಡಿ, ಫಸ್ಟ್ ಟರ್ಮ್ A1 ಏನಂತ ಬರ್ಕೋಬೋದು ಅಂತ ಹೇಳಿದ್ದೆ? ಎ ಅಂತ ಬರ್ಕೋತೀನಿ. ಅದರ ಬೆಲೆ ಎಷ್ಟಾಗಿದೆ? 2 ಇದೆ. ಓಕೆನಾ? ತುಂಬಾ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಇವೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. A1 ಅಂದ್ರೇನು? ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಏನಂತ ಬರ್ಕೋಬೋದು ಅಂತ ಹೇಳಿದೆ? ಎನ ಬೆಲೆ ಏನಾಗಿದೆ ಈ ಸೀರೀಸ್ನಲ್ಲಿ? 2 ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಏನಿದೆ? 4. A2 ಅಂದ್ರೇನಪ್ಪ? a + d. ಡಿ ಗೊತ್ತಿದೆಯಾ? ಮೊದಲನೇದಾಗಿ ನನಗೆ ಡಿ ಕಂಡುಹಿಡ್ಕೊಂಬೋಣ. ಡಿ ಏನು? ಡಿ ಅಂದರೆ ಫಾರ್ಮುಲಾ ಇದೆ ಅಂತ ಹೇಳಿದ್ದೀನಾ? ಏನು ಫಾರ್ಮುಲಾ? A2 - A1. A2ನ ಬೆಲೆ ಎಷ್ಟು? 4 ಇದೆ. ಮೈನಸ್ A1ನ ಬೆಲೆ ಎಷ್ಟು? 2 ಇದೆ. 4 - 2 ಅಂದರೆ ಡಿನ ಬೆಲೆ ಎಷ್ಟಾಗಿರುತ್ತೆ? 2 ಆಗಿರುತ್ತೆ. ಓಕೆನಾ? ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, ಇಲ್ಲಿ A1 ಅಂದರೆ ಏನು? A
ಎನ ಬೆಲೆ ಎಷ್ಟು 2. A2 ಅಂದ್ರೇನು A ಪ್ಲಸ್ ಡಿ ಅಂತ ಬರ್ಕೋಬೋದು ಅಂತ ಹೇಳಿದ್ದೀನಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂದ್ರೇನು ಎನ ಬೆಲೆ 2 ಪ್ಲಸ್ ಡಿನ ಬೆಲೆ ಏನಾಗಿದೆ 2. 2 ಪ್ಲಸ್ 2 ಎಷ್ಟು ಬರುತ್ತೆ 4. ನೋಡಿ ಸೆಕೆಂಡ್ ಟರ್ಮ್ ಎಷ್ಟಿತ್ತು 4 ಇದೆ. A2 ಅಂದ್ರೇನು ಸೆಕೆಂಡ್ ಟರ್ಮ. A2 ಟರ್ಮ್ ಅಂದರೆ ಏನಂತ ಬರ್ಕೋತೀನಿ A ಪ್ಲಸ್ ಡಿ. ಅದರ ಬೆಲೆ ಎಷ್ಟು ಬಂದಿದೆ 4 ಬಂದಿದೆ. ಓಕೆನಾ. ನೆಕ್ಸ್ಟ್ A3 ಅಂದ್ರೇನು A ಪ್ಲಸ್ 2D ಅಂತ ಬರ್ಕೋಬೋದು ಅಂತ ಹೇಳಿದೆ, ಹೌದಲ್ವಾ. A3 ಅಂದ್ರೇನು A ಪ್ಲಸ್ 2D. ನೋಡ್ರಪ್ಪ, A1 ಅಂದರೆ A ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್, ಅದನ್ನು ಯಾವ ರೀತಿ ಬರ್ಕೋತೀನಿ A ಪ್ಲಸ್ ಡಿ. A3 ಅಂದರೆ ಥರ್ಡ್ ಟರ್ಮ್ನ ಏನಂತ ಬರ್ಕೋಬೋದು A ಪ್ಲಸ್ 2D ಅಂತ ಬರ್ಕೋತೀನಿ. ಹಾಗಾದರೆ ಥರ್ಡ್ ಟರ್ಮ್ನ ಬೆಲೆ ಎಷ್ಟಾಗಿದೆ 6. ನನಗೆ ಇಲ್ಲಿ ಸೊಲ್ಯೂಷನ್ ಮಾಡಿದ್ರೆ ಎಷ್ಟು ಬರಬೇಕು ಉತ್ತರ, ನನಗೆ 6 ಬರಬೇಕು. ಬರುತ್ತಾ ಅಂತ ಒಂದು ಸರಿ ಚೆಕ್ ಮಾಡೋಣ. ನೋಡಿ ಇಲ್ಲಿ ಏನ ಬೆಲೆ ಏನಾಗಿದೆ 2 ಇದೆ, ಬರಿತೀನಿ. ಪ್ಲಸ್ ಕಾಣ್ತಾ ಇದೆಯಾ ಪ್ಲಸ್ 2 ಕಾಣ್ತಾ ಇದೆಯಾ 2. ಡಿ ಅಂದ್ರೇನು ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಈ ಸೀರೀಸ್ನಲ್ಲಿ 2 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಡಿನ ಪ್ಲೇಸ್ನಲ್ಲಿ ಏನಾಗ್ತೀನಿ 2 ಹಾಕ್ತೀನಿ. 2 ಹಾಗೆ ಇಟ್ಕೊಳ್ಳೋಣ, ಪ್ಲಸ್ನೂ ಹಾಗೆ ಇಡ್ತೀನಿ. 2 2s 4 ಆಗುತ್ತೆ. 4 ಪ್ಲಸ್ 2 ಎಷ್ಟಾಗುತ್ತೆ 6. ಇದು ಯಾವುದ್ರ ಬೆಲೆ, ಇದು A3ಯ ಬೆಲೆ. ಇದು ಎಷ್ಟಿದೆ A3ಯ ಬೆಲೆ 6 ಇದೆ. ಹಾಗಾದರೆ A4 ನೋಡಿ ಇಲ್ಲಿ A4 ಏನಂತ ಬರ್ಕೋಬೋದಪ್ಪ A ಪ್ಲಸ್ 3D. A4 ಅಂದರೆ ಏನಂತ ಬರ್ಕೋತೀನಿ A ಪ್ಲಸ್ 3D. ಏನ ಬೆಲೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಹಾಗೇನೆ ಏನ ಬೆಲೆ ಏನು 2. ಎ ಅಂದ್ರೇನು ಫಸ್ಟ್ ಟರ್ಮ್ನ ಬೆಲೆ ಎಷ್ಟಿದೆ 2 ಅಲ್ವಾ. 2 ಪ್ಲಸ್ ಕಾಣ್ತಾ ಇದೆಯಾ ಪ್ಲಸ್ 3 ಕಾಣ್ತಾ ಇದೆಯಾ 3. ಡಿ ಕಾಣ್ತಾ ಇದೆಯಾ, ಡಿ ಪ್ಲೇಸಲ್ಲಿ ಏನು ಹಾಕ್ಲಿ 2 ಹಾಕ್ತೀನಿ. ಇಲ್ಲಿ ನೋಡಿ, ಯಾವತ್ತೇ ಆಗಿರಲಿ ನಾವು ಪ್ರಾಬ್ಲಮ್ನ ಮಾಡಬೇಕಾದ್ರೆ ಪ್ರತಿಯೊಂದು ಲೆಕ್ಕನ ಮಾಡೋವಂಥ ಸಂದರ್ಭದಲ್ಲಿ ಲೆಕ್ಕನ ನಾವೇ ಮಾತಾಡಿಸ್ಬೇಕು, ಅದೇ ನಮ್ಗೆ ಉತ್ತರ ಕೊಡ್ತಾ ಹೋಗುತ್ತೆ. ಓಕೆನಾ. ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ನನಗೇನಿದೆ A4 ಅಂದರೆ ನನಗೆ A4ನ ಬೆಲೆ ಬೇಕಲ್ವೇನಪ್ಪ. A4 ಅಂದ್ರೇನು ಫೋರ್ತ್ ಟರ್ಮ್ನ ಬೆಲೆ ಬೇಕು. ಆ ಫೋರ್ತ್ ಟರ್ಮ್ನ ಏನಂತ ಬರ್ಕೋಬೋದು ಅಂತ ಹೇಳ್ತಾ ಇದೆ A ಪ್ಲಸ್ 3D ಅಂತ ಬರ್ಕೋಬೋದು. ಬರ್ಕೊಂಡಿದ್ದೀನಾ ಸರಿ. ನೆಕ್ಸ್ಟ್ ಏನ ಬೆಲೆ ಏನಿದೆ ಅಂತ ಹೇಳ್ತಿದೆ 2 ಇದೆ ಅಂತ ಹೇಳ್ತಿದೆ. ಏನಂದ್ರೇನು ಫಸ್ಟ್ ಟರ್ಮ್ನ ಬೆಲೆ ಎಷ್ಟು 2ನ. ಆ 2ನ ಈ ಜಾಗದಲ್ಲಿ ಹಾಕೋಣ. ನೆಕ್ಸ್ಟ್ ಏನು ಬರಿಬೇಕಿಲ್ಲಿ ಪ್ಲಸ್ ಕಾಣ್ತಾ ಇದೆ ಅಂತ ಹೇಳ್ತಿದೆ, ಪ್ಲಸ್ ಬರಿ. 3 ಕಾಣ್ತಾ ಇದೆಯಾ 3 ಬರಿ. ಡಿನ ಬೆಲೆ ಏನು ಅಂತ ಹೇಳ್ತಿದೆ 2 ಇದೆ. ಆ ಡಿ ಜಾಗದಲ್ಲಿ ಏನು ಬರಿತೀನಿ 2 ಬರಿತೀನಿ. ನೆಕ್ಸ್ಟ್ ಏನು ಬರಿಬೇಕು ಆ್ಯಸ್ ಯೂಶಲಿ ಈಕ್ವಲ್ಸ್ 2 ಹಾಗೆ ಇಡೋಣ ಪ್ಲಸ್ 3 2s 6. ಎಷ್ಟು ಬರುತ್ತೆ 3 2s 6. 2 ಪ್ಲಸ್ 6 ಎಷ್ಟು ಬಂತು 8. ಇದು ಯಾವುದ್ರ ಬೆಲೆ, ಇದು A4 ಅಂದ್ರೇನು ಫೋರ್ತ್ ಟರ್ಮಿನ ಬೆಲೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಯಾಕೆ ನಾನು A1ನ A ಅಂತ ಬರ್ಕೋತೀನಿ, A2ನ A ಪ್ಲಸ್ ಡಿ ಅಂತ ಬರ್ಕೋತೀನಿ, A3ನ A ಪ್ಲಸ್ 2D ಅಂತ ಬರ್ಕೋತೀನಿ, A4ನ A ಪ್ಲಸ್ 3D ಅಂತ ಬರ್ಕೋತೀನಿ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಇನ್ನೊಂದು ಸೊಲ್ಯೂಷನ್ ಮಾಡ್ತವನ A5 ಅಂದರೆ ಏನಪ್ಪ ಫಿಫ್ತ್ ಟರ್ಮ್ ಲೆಕ್ಕ ಏನಂತ ಹೇಳ್ತಿದೆ, ಏನಂತ ಬರ್ಕೋಬೋದು A ಪ್ಲಸ್ 4D ಅಂತ ಬರ್ಕೋತೀನಿ. ಫಿಫ್ತ್ ಟರ್ಮ್ ಏನಂತ ಬರ್ಕೋತೀನಿ A ಪ್ಲಸ್ 4D. ಈಗ ಲೆಕ್ಕ ಏನು ಹೇಳುತ್ತೆ, ಏನ ಜಾಗದಲ್ಲಿ ಏನ ಬೆಲೆ ಎಷ್ಟಿದೆ ಅಂತ ಹೇಳ್ತಿದೆ 2. ಎ ಜಾಗದಲ್ಲಿ 2 ಹಾಕೋಣ. ಓಕೆ, ಪ್ಲಸ್ ಇದೆ ಪ್ಲಸ್ ಬರೆಯೋಣ. 4 ಇದೆ 4 ಬರಿತೀನಿ. ಡಿ ಜಾಗದಲ್ಲಿ ಏನಂತ ಹೇಳ್ತಿದೆ 2 ಅಂತ ಬರಿಬೇಕು ನಾನು. 2 ಅಂತ ಹಾಕೋಣ. ಓಕೆ, ನೋಡಿ ಇಲ್ಲಿ 2 ಪ್ಲಸ್ 4 2s 8 ಹೌದಲ್ಲ. 8 ಪ್ಲಸ್ 2 ಎಷ್ಟು ಬರುತ್ತೆ 10. ಈ 10 ಯಾವುದ್ರ ಬೆಲೆ ಫಿಫ್ತ್ ಟರ್ಮಿನ ಬೆಲೆ. 5ನೇ ಟರ್ಮಿನ ಬೆಲೆ ಎಷ್ಟಿದೆ 10. ನೋಡಿ ಇಲ್ಲಿ ಈಗ ಅಬ್ಸರ್ವ್ ಮಾಡಿ, A ಪ್ಲಸ್ ಡಿ A ಪ್ಲಸ್ 2D A ಪ್ಲಸ್ 3D ಡ್ಯಾಶ್ 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 ಹಾಗೆ ಅಂಡ್ ಸೊ ಆನ್. ಓಕೆನಾ. ನೋಡಿ ಇಲ್ಲೇನು ನಾನು ಬರ್ದೀನಿ A ಪ್ಲಸ್ ಡಿ A ಪ್ಲಸ್ 2D A ಪ್ಲಸ್ 3D ಅಂಡ್ ಸೊ ಆನ್. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ AP ಅಂತ ಕರಿತೀವಿ. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ AP. 1 ಮಾರ್ಕ್ಸ್ ಕೇಳ್ತಾರಪ್ಪ. AP ಅಂದ್ರೇನು ಅರ್ಥಮೆಟಿಕ್ ಪ್ರೋಗ್ರೆಷನ್. 1 ಮಾರ್ಕ್ಸ್ ಕೇಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟು. ರೈಟ್ ದ ಜನರಲ್ ಫಾರ್ಮ್ ಆಫ್ ಎನ್ AP ಅಂತ ಕೇಳಿದ್ದಾರೆ ಅಂದರೆ ನಾನು ಏನು ಬರಿಬೇಕು A ಪ್ಲಸ್ ಡಿ A ಪ್ಲಸ್ 2D A ಪ್ಲಸ್ 3D ಡ್ಯಾಶ್ 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 ಅಂಡ್ ಸೊ ಆನ್ ಅಂತ ಬರಿತೀವಿ. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ AP. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ತುಂಬ ಸರಿ ಕೇಳಿದ್ದಾರೆ, ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ. ಓಕೆ, ಈಗ ನೆಕ್ಸ್ಟ್ ನಾನು ತುಂಬಾ ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಇದೆ ಅಂತ ಹೇಳಿದೆ. ಯಾವುದದು AN
ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ, ಇದೊಂದು ಫಾರ್ಮುಲಾ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್, ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಫಾರ್ಮುಲಾದಲ್ಲಿ ಎನ್ ಅಂದ್ರೇನು, ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಅಂತ ಕರಿತೀವಿ, ಅಥವಾ nth ಟರ್ಮ್. ಈ ಏನನ್ನು ಎಲ್ಲಿಂದಲೂ ಡಿನೋಟ್ ಮಾಡ್ಬೋದು, ಆರ್ ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ ದ ಲೆಟರ್ ಸ್ಮಾಲ್ ಎಲ್. ಓಕೆನಾ, ಸ್ಮಾಲ್ ಎಲ್ ಅಂತಂದ್ರೆ ಏನಂತ ಕರಿತೀವಿ, ಲಾಸ್ಟ್ ಟರ್ಮ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಎ ಅಂದರೆ ಏನಂತ ಹೇಳಿದ್ನಪ್ಪ, ಫಸ್ಟ್ ಟರ್ಮ್. ಯಾವುದಿದು, ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಅಂದರೆ ಮೊದಲನೇ ಟರ್ಮಿನ ಬೆಲೆ. ಓಕೆನಾ, ನೆಕ್ಸ್ಟ್ ಯಾವುದು, ಎನ್ ಅಂದರೆ ಏನು, ನಂಬರ್ ಆಫ್ ಟರ್ಮ್ಸ್. ಒಂದು ಸೀರೀಸ್ನಲ್ಲಿ ಎಷ್ಟು ಟರ್ಮ್ಸ್ಗಳಿದೆಯೋ ಆ ಟರ್ಮ್ಸ್ನ ಏನಂತ ಕರಿತೀವಿ, ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳ್ತೀನಿ. ಆ ನಂಬರ್ ಆಫ್ ಟರ್ಮ್ಸ್ನ ಯಾವುದರಿಂದ ಡಿನೋಟ್ ಮಾಡ್ತೀವಿ, ಎನ್ನಿಂದ ಡಿನೋಟ್ ಮಾಡ್ತೀನಿ. ದ ಲಾಸ್ಟ್ ಒನ್ ಈಸ್ ಡಿ. ಡಿ ಅಂದರೆ ಏನಂತ ಕರೆದಿದ್ದೀವಿ, ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್. ಓಕೆನಾ, ತುಂಬಾ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇನ್ನೊಂದು ಸರಿ ಹೇಳ್ತೀನಿ, ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ, ಅಥವಾ ರೈಟ್ ದ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಂತ ಕೇಳಿದ್ರೆ ಏನಂತ ಬರೀತೀರಾ, ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಆ್ಯಂಡ್ ಸೊ ಆನ್. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ. ಓಕೆ, ಫಸ್ಟ್ ಟರ್ಮ್ ಏನಂತ ಬರ್ಕೋತೀನಿ, A1 ಈಸ್ ಈಕ್ವಲ್ ಟು ಎ. ಸೆಕೆಂಡ್ ಟರ್ಮ್ ಅಂದ್ರೇನು, A2. ಅದನ್ನು ಯಾವ ರೀತಿ ಬರೀಬೋದು, ಎ ಪ್ಲಸ್ ಡಿ. ಥರ್ಡ್ ಟರ್ಮ್ ಏನು, A3. A3ನ ಯಾವ ರೀತಿ ಬರೀಬೋದಪ್ಪ, ಎ ಪ್ಲಸ್ 2d. ಫಿಫ್ತ್ ಟರ್ಮ್ ಅಂದ್ರೇನು, ಎ ಪ್ಲಸ್ 4d. ಈ ರೀತಿ ನಾವು ಬರ್ಕೋಬೋದು. ಓಕೆನಾ, ಇಷ್ಟು ಕಾನ್ಸೆಪ್ಟ್ ನಾನು ಕರೆಕ್ಟಾಗಿ ತಿಳ್ಕೊಂಡೆ ಅಂತ ಅಂದರೆ ನಮಗೆ ಮೊದಲನೇ ಮತ್ತು ಎರಡನೇ ಎಕ್ಸಸೈಸ್ನ ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಈಸಿ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಒಂದೊಂದು ಲೆಕ್ಕನ ಬಿಡಿಸ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ, ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆನಾ, ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಎ ಪಿ ಅಂದ್ರೇನು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಬೇಕು ಅಂದರೆ ಏನಿರಬೇಕು, ನಮಗೆ ಕಾಮನ್ ಡಿಫ್ರೆನ್ಸ್ ಇರಬೇಕು. ಅಂದರೆ ಪ್ರತಿಯೊಂದು ಟರ್ಮ್ಸ್ಗಳ ಮಧ್ಯದಲ್ಲಿರತಕ್ಕಂಥ ವ್ಯತ್ಯಾಸ ಏನಿರಬೇಕು, ಕಾಮನ್ ಆಗಿರಬೇಕು. ಓಕೆ, ನೆಕ್ಸ್ಟ್ ನೋಡುವಂಥದ್ದು ಫಾರ್ಮುಲಾ ಅದು, ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದರಲ್ಲಿ ಏನೇನು ಇಂಡಿಕೇಟ್ ಮಾಡುತ್ತೆ, ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ನ ಇಂಡಿಕೇಟ್ ಮಾಡುತ್ತೆ, ಎ ಏನು ಇಂಡಿಕೇಟ್ ಮಾಡುತ್ತೆ, ಫಸ್ಟ್ ಟರ್ಮ್ನ ಇಂಡಿಕೇಟ್ ಮಾಡುತ್ತೆ, ಎನ್ ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಟರ್ಮ್ಸ್ನ ಇಂಡಿಕೇಟ್ ಮಾಡುತ್ತೆ, ಡಿ ಏನು ಇಂಡಿಕೇಟ್ ಮಾಡುತ್ತೆ, ಕಾಮನ್ ಡಿಫ್ರೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಕೇಳಿದ್ರೆ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಆ್ಯಂಡ್ ಸೊ ಆನ್. ನೆಕ್ಸ್ಟು ಇದನ್ನು ಯಾವ ರೀತಿ ಬರ್ಬೋದು, ಈ ಫಸ್ಟ್ ಟರ್ಮ್ನ ಎ ಅಂತ ಕರಿತೀನಿ, ಸೆಕೆಂಡ್ ಟರ್ಮ್ನ ಎ ಪ್ಲಸ್ ಡಿ ಅಂತ ಕರಿತೀನಿ, ಥರ್ಡ್ ಟರ್ಮ್ನ ಎ ಪ್ಲಸ್ 2d ಅಂತ ಕರಿತೀನಿ. ಇದೇ ರೀತಿಯಾಗಿ ಎಷ್ಟು ನಂಬರ್ ಬೇಕಾದ್ರೂ ತಗೋತಾ ಹೋಗ್ಬೋದು. ಓಕೆನಾ, ಇಷ್ಟು ತಿಳ್ಕೊಳ್ಳೋಣ. ಇನ್ನು ಮುಂದಿನ ವಿಡಿಯೋದಿಂದ ನಾನು ಏನು ಮಾಡ್ತೀನಿ, ಪ್ರತಿಯೊಂದು ಎಕ್ಸಸೈಸ್ನಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ಸ್ನ ಬಿಡಿಸ್ತಾ ಹೋಗೋಣ. ಓಕೆನಾ, ಥ್ಯಾಂಕ್ ಯು. ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.